ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಈ ಒಂದು ವಿಡಿಯೋದಲ್ಲಿ RCBಯ ಫುಲ್ ಸ್ಕ್ವಾಡನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೋಡೋಣ ಬನ್ನಿ. ಇಂಡಿಯಾ ಪ್ಲೇಯರ್ಸಿಗೆ ಬಂದರೆ ನಮಗೆ ವಿರಾಟ್ ಕೊಹ್ಲಿ, ರಜತ್ ಪಾಟಿದಾರ್, ಹಾಗೆ ಈ ಒಂದು ಪಂದ್ಯದಲ್ಲಿ ರಜತ್ ಪಾಟಿದಾರ್ ಅವರು ಕ್ಯಾಪ್ಟನ್ ಆಗಿರ್ತಾರೆ, ಅದು ಗೊತ್ತಿರೋ ವಿಷಯನೇ. ಹಾಗೆ ನೆಕ್ಸ್ಟ್ ಜಿತೇಶ್ ಶರ್ಮಾ, ಭುವನೇಶ್ವರ್ ಕುಮಾರ್, ದೇವದತ್ ಪಡಿಕ್ಕಲ್, ಕೃಣಾಲ್ ಪಾಂಡ್ಯ, ಎಸ್ ದಯಾಳ್, ರಸಿಕ್ ಸಲಾಮ್ದಾರ್ ಮತ್ತು ಸುಯಾಶ್ ಶರ್ಮಾ, ಸ್ವಪ್ನಿಲ್ ಸಿಂಗ್, ವೆಂಕಟೇಶ್ ಅಯ್ಯರ್, ಮಂಗೇಶ್ ಯಾದವ್, ವಿಕ್ಕಿ ಒಸ್ಟ್ವಾಲ್ ಆ್ಯಂಡ್ ಸಾತ್ವಿಕ್ ದೇಸ್ವಾಲ್, ವಿಹಾನ್ ಮಲ್ಹೋತ್ರಾ ಮತ್ತು ಕನಿಷ್ಕ್ ಚೌಹಾನ್. ಹಾಗೆ ಇವರೆಲ್ಲ ಇಂಡಿಯಾ ಪ್ಲೇಯರ್ ಆದರು. ಮತ್ತು ಫಾರಿನ್ ಪ್ಲೇಯರ್ಸ್ ಯಾರೆಲ್ಲ ಇದ್ದಾರೆ ಅಂತ ತಿಳಿಸ್ಕೊಡ್ತೀನಿ ನೋಡಿ. ಫಿಲ್ ಸಾಲ್ಟ್, ಟಿಮ್ ಡೇವಿಡ್, ಜೋಸ್ ಹೆಜಲ್ವುಡ್, ರೊಮಾರಿಯೋ ಸೆಫರ್ಡ್, ಜೇಕಬ್ ಬೆಥೆಲ್, ನುವಾನ್ ತುಷಾರ, ಜೇಕಬ್ ಡಫಿ, ಜೋರ್ಡನ್ ಕಾಕ್ಸ್, ಇಷ್ಟು ಜನ ಫಾರಿನ್ ಪ್ಲೇಯರ್ಸ್ ಇದ್ದಾರೆ. ಹಾಗೆ ಇವತ್ತಿನ ಪಂದ್ಯದಲ್ಲಿ ಬೆಸ್ಟ್ ಪ್ಲೇಯಿಂಗ್ 11 ಯಾವ ರೀತಿ ಇದ್ದರೆ ಒಳ್ಳೆಯದು ಅಂತ ತಿಳಿಸ್ಕೊಡ್ತೀನಿ. ಹಾಗೆ ಯಾವ ರೀತಿ ಇರಬಹುದು ಅಂತಲೂ ತಿಳಿಸ್ಕೊಡ್ತೀನಿ, ಮತ್ತು ಯಾವ ರೀತಿ ಇರುತ್ತೆ ಈ ಒಂದು ಮಾಹಿತಿ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ಈ ಒಂದು RCB ಪಂದ್ಯದಲ್ಲಿ ರೂಲ್ಸ್ ಏನು ಹೇಳುತ್ತೆ ಅಂದರೆ, ಇಂಡಿಯನ್ ಪ್ಲೇಯರ್ 7 ಜನ ಇರಬೇಕು ಅಂತ ಹೇಳುತ್ತೆ. ಹಾಗೆ ಫಾರಿನ್ ಪ್ಲೇಯರು 4 ಮಾತ್ರ ಇರಬೇಕು ಅಂತ ಹೇಳುತ್ತೆ. ಹಾಗೆ ಇಂಡಿಯನ್ ಪ್ಲೇಯರಲ್ಲಿ ಈ ರೀತಿ ಇದ್ದರೆ ಒಳ್ಳೆಯದು: ವಿರಾಟ್ ಕೊಹ್ಲಿ, ರಜತ್ ಪಾಟಿದಾರ್, ದೇವದತ್ ಪಡಿಕ್ಕಲ್, ಜಿತೇಶ್ ಶರ್ಮಾ, ಕೃಣಾಲ್ ಪಾಂಡ್ಯ, ಭುವನೇಶ್ವರ್ ಕುಮಾರ್, ಎಸ್ ದಯಾಳ್, ಇಷ್ಟು ಜನ ಇಂಡಿಯನ್ ಪ್ಲೇಯರ್ಸು 7 ಮೆಂಬರ್ ಬರುತ್ತಾರೆ. ಹಾಗೆ ಫಾರಿನ್ ಪ್ಲೇಯರ್ ಯಾವ ರೀತಿ ಇರ್ತಾರೆ ಅಂದರೆ ಇದ್ದಾರೆ, ಅಂದರೆ ಎಷ್ಟು ಜನ ಇದ್ದಾರೆ? 4 ಜನ ಇದ್ದಾರೆ. ಫಿಲ್ ಸಾಲ್ಟ್, ಟಿಮ್ ಡೇವಿಡ್, ಜೋಸ್ ಹೆಜಲ್ವುಡ್, ರೊಮಾರಿಯೋ ಸೆಫರ್ಡ್, ಇಷ್ಟು ಜನ ಫಾರಿನ್ ಪ್ಲೇಯರ್ಸ್ ಇದ್ದಾರೆ. ಇಲ್ಲಿ ನಮಗೆ ಇಂಪ್ಯಾಕ್ಟ್ ಪ್ಲೇಯರ್ ಆಪ್ಷನ್ ಯಾರೆಲ್ಲ ಇದ್ದಾರೆ ಅಂದರೆ ನುವಾನ್ ತುಷಾರ, ಜೇಕಬ್ ಬೆಥೆಲ್, ಸುಯೇಶ್ ಶರ್ಮಾ. ಮತ್ತು ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನಪ್ಪ ಅಂದರೆ, ಫಾರಿನ್ ಪ್ಲೇಯರ್ಸು 4 ಜನ ಮಾತ್ರ ಆಡ್ಬೋದು. ಮತ್ತು ಪ್ಲೇಯಿಂಗ್ 11ಅಲ್ಲಿ ಬ್ಯಾಟಿಂಗ್ ಆರ್ಡರ್ ಯಾವ ರೀತಿ ಇರುತ್ತೆ ಅಂದರೆ, ಈಗ ಫಿಲ್ ಸಾಲ್ಟ್ ಅವರು ಓಪನಿಂಗ್ ಹೋಗ್ತಾರೆ ಅಂದ್ಕೊಳ್ಳಿ. ಓಪನಿಂಗ್ ಹೋದಾಗ ಅವರು ಪವರ್ ಪ್ಲೇಯಲ್ಲಿ ಅಟ್ಯಾಕ್ ಮಾಡ್ಬೋದು, ಅಗ್ರೆಸಿವ್ ಓಪನರ್ ಆಗಿ ಅವರು ಹೋಗ್ತಾರೆ. ಮತ್ತು ಅವ್ರ ಜೊತೆ ದೇವದತ್ ಪಡಿಕ್ಕಲ್ ಸ್ಟೇಬಲ್ ಲೆಫ್ಟ್ ಹ್ಯಾಂಡ್ ಸಪೋರ್ಟರ್ ಅಂತಲೇ ಹೇಳ್ಬೋದು. ಮತ್ತು 1 ಡೌನ್ ಆದಮೇಲೆ 1 ವಿಕೆಟ್ ಆದಮೇಲೆ ವಿರಾಟ್ ಕೊಹ್ಲಿ ಕೂಡ ಸ್ಕ್ರೀಸಿಗೆ ಬರ್ಬೋದು. ಮತ್ತು ಇಲ್ಲ ಅಂದರೆ ರಜತ್ ಪಾಟಿದಾರ್ ಅವರು ಕೂಡ ಬರ್ಬೋದು. ಹಾಗೆ ರಜತ್ ಪಾಟಿದಾರ್ ಅವರು ಮಿಡಲಲ್ಲಿ ಅಟ್ಯಾಕ್ ಕೂಡ ಮಾಡ್ತಾರೆ. ಮತ್ತು ಅದಾದ ನಂತರ ಜಿತೇಶ್ ಶರ್ಮಾ ಅವ್ರು ಏನು ಮಾಡ್ತಾರೆ, ಫಿನಿಷರ್ ಆದರೂ ಕೂಡ ಇವರು ಕೆಲವೊಮ್ಮೆ 2ನೇ ವಿಕೆಟು ಅಥವಾ 3ನೇ ವಿಕೆಟ್ಗೆ ಬರುವ ಸಾಧ್ಯತೆ ಜಾಸ್ತಿ ಇದೆ. ಮತ್ತು ಡೆತ್ ಓವರಲ್ಲಿ ಯಾರೆಲ್ಲ ಇರ್ತಾರೆ ಅಂದರೆ, ನಿಮಗೆ ಬ್ಯಾಟಿಂಗ್ ಯಾರೆಲ್ಲ ಬರ್ತಾರೆ ಅಂದರೆ ಟಿಮ್ ಡೇವಿಡ್ ಮತ್ತು ಕೃಣಾಲ್ ಪಾಂಡ್ಯ ಅವರು ಕೂಡ ಬರ್ತಾರೆ. ಅಂದರೆ ಟಿಮ್ ಡೇವಿಡ್ ಅವರು ಹಿಟ್ ಮಾಡ್ತಾಯಿದ್ರೆ ಈಗ ಕೃಣಾಲ್ ಪಾಂಡ್ಯ ಅವರು ಅವ್ರಿಗೆ ಸಪೋರ್ಟಾಗಿ ನಿಂತ್ಕೊಳ್ತಾರೆ. ಮತ್ತು ಈಗ ಟಿಮ್ ಡೇವಿಡ್ ಅವರು ವಿಕೆಟ್ ಬಿತ್ತು ಅಂದರೆ ಜಿತೇಶ್ ಶರ್ಮಾ ಅವರು ಕೂಡ ಕೃಣಾಲ್ ಪಾಂಡ್ಯ ಅವ್ರ ಜೊತೆ ಸಪೋರ್ಟಾಗಿ ಆಡ್ಬೋದು. ಅದರಲ್ಲಿ ಕೃಣಾಲ್ ಪಾಂಡ್ಯ ಮತ್ತು ಜಿತೇಶ್ ಶರ್ಮಾ ಅವರಿಬ್ಬರಲ್ಲೂ ಕೂಡ ಜಿತೇಶ್ ಶರ್ಮಾ ಅವರು ಹಿಟ್ ಮಾಡಿದ್ರೆ ಕೃಣಾಲ್ ಪಾಂಡ್ಯ ಅವರು ಅವ್ರಿಗೆ ಸಪೋರ್ಟಾಗಿ ನಿಂತ್ಕೊಳ್ತಾರೆ. ಮತ್ತು ಅದಾದ ನಂತರ ಬೌಲಿಂಗಲ್ಲಿ ಬಂದರೆ ನಮಗೆ 1 ರಿಂದ 6 ಓವರ್ ತನಕ ಪವರ್ ಪ್ಲೇ ಇರುತ್ತೆ. ಅದರಲ್ಲಿ ಭುವನೇಶ್ವರ್ ಕುಮಾರ್ ಅವರು ಸ್ವಿಂಗ್ ಬೌಲಿಂಗ್ ಕೂಡ ಅವ್ರು ಮಾಡ್ತಾರೆ. ಆವಾಗ ಅವರು ಆ ಥರ ಬೌಲಿಂಗ್ ಮಾಡಿದಾಗ ಸ್ವಲ್ಪ ರನ್ ಕಂಟ್ರೋಲ್ ಆಗುತ್ತೆ. ಯಾವಾಗ ಸ್ಟಾರ್ಟಿಂಗು ಫಸ್ಟಿಂದ 6 ಓವರ್ ಪವರ್ ಪ್ಲೇಯಲ್ಲಿ. ಮತ್ತು ವಿಕೆಟು, ಈಗ ಪವರ್ ಪ್ಲೇಯಲ್ಲಿ ನಮಗೆ ವಿಕೆಟ್ ಬೇಕಾದಾಗ ಯಾರೆಲ್ಲ ಬೌಲಿಂಗ್ ಮಾಡ್ತಾರೆ ಅಂದರೆ ಭುವನೇಶ್ವರ್ ಕುಮಾರ್ ಅವರು ಮತ್ತು ಜೋಸ್ ಹೆಜಲ್ವುಡ್ ಅವರು ಕೂಡ ವಿಕೆಟ್ ಫಾಲ್ ಆಗೋದಕ್ಕೆ ಬೌಲಿಂಗ್ ಮಾಡ್ತಾರೆ. ಮತ್ತು ಮಿಡಲ್ ಓವರ್ಸಲ್ಲಿ ಮಿಡಲ್ ಓವರ್ಸ್ ಅಂದರೆ 7 ರಿಂದ 15 ಓವರ್ ಒಳಗಡೆ ಯಾರೆಲ್ಲ ಮಾಡ್ತಾರೆ, ಕೃಣಾಲ್ ಪಾಂಡ್ಯ ಅವರು ಸ್ಪಿನ್ನಲ್ಲಿ ಕಂಟ್ರೋಲ್ ಮಾಡ್ತಾರೆ. ಇವಾಗ ನಮ್ಮಲ್ಲಿ ಈಗ ಆಪ್ಷನ್ ಇಂಪ್ಯಾಕ್ಟ್ ಪ್ಲೇಯರಲ್ಲಿ ಆಪ್ಷನ್ ಇದೆಯಲ್ಲ, ಈಗ ಅದೇನಾದ್ರು ಸ್ಪಿನ್ಗೆ ಆ ಒಂದು ಗ್ರೌಂಡು ಸಪೋರ್ಟ್ ಮಾಡಿದ್ರೆ ಸುಯೇಶ್ ಶರ್ಮಾ ಅವ್ರನ್ನ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಒಳಗಡೆ ಕರ್ಕೊಳ್ಳೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಮತ್ತು ಫಾರಿನ್ ಪ್ಲೇಯರ್ಸು ಇಲ್ಲಿ ರೊಮಾರಿಯೋ ಸೆಫರ್ಡ್ ಅವರು ಆಲ್ರೌಂಡರ್ ಆಗಿ ಕೂಡ ಬರ್ತಾರೆ. ಇವರು ಪಕ್ಕ ಆಡಿಸ್ತಾರೆ. ಇವರು ಮೀಡಿಯಮ್ ಪೇಸ್ ವೇರಿಯೇಷನಲ್ಲಿ ಬೌಲಿಂಗ್ ಮಾಡ್ತಾರೆ ಇವರು. ಈಗ ಡೆತ್ ಓವರಲ್ಲಿ ಏನು ಅಂದರೆ 16 ರಿಂದ 20 ಓವರ್ ಒಳಗಡೆ, ಅಂದರೆ 20 ಓವರ್ ಇರೋದು, 16 ರಿಂದ 20 ಓವರ್ ಏನಿದೆ ಇದರಲ್ಲಿ ಹೆಜಲ್ವುಡ್ ಅವರು ಮೇಯ್ನ್ ಡೆತ್ ಬೌಲರ್ ಆಗಿ ಅವ್ರು ಬೌಲಿಂಗ್ ಮಾಡ್ತಾರೆ. ಆ ಒಂದು ಓವರ್ನಲ್ಲಿ ಹೆಜಲ್ವುಡ್ಡು ಮತ್ತು ಎಸ್ ದಯಾಳ್ ಅವ್ರು ಏನು ಮಾಡ್ತಾರೆ ಅಂದರೆ ಸಪೋರ್ಟಾಗಿ ಅಂದರೆ ಯಾವ ರೀತಿ ಅಂದರೆ ಮಧ್ಯ ಸ್ವಲ್ಪ ವಿಕೆಟು. ಈಗ ಹೆಜಲ್ವುಡ್ ಅವರು ವಿಕೆಟ್ನ ಫಾಲ್ ಮಾಡೋದಕ್ಕೆ ಕಾರಣ ಆದರೆ ಎಸ್ ದಯಾಳ್ ಅವರು ಕೂಡ ಸ್ವಲ್ಪ ರನ್ನನ್ನು ಕಂಟ್ರೋಲ್ ಮಾಡೋದಕ್ಕೆ ಅವರು ಕೂಡ ಸಪೋರ್ಟ್ ಮಾಡ್ತಾರೆ. ಅದಾದ ನಂತರ ರೊಮಾರಿಯೋ ಸಫರ್ಡ್ ಅವ್ರು ಏನು ಮಾಡ್ತಾರೆ ಅಂದರೆ ವೇರಿಯೇಷನ್ ಬೌಲಿಂಗ್
ಸ್ಲೋ ಬಾಲ್ಸನ್ನು ಮಾಡ್ತಾರೆ. ಇವಾಗ ನಮಗೆ ಇವೆಲ್ಲ ಗೊತ್ತಾಯಿತು. ನೆಕ್ಸ್ಟು ಇಂಪ್ಯಾಕ್ಟ್ ಪ್ಲೇಯರ್ ಪ್ಲ್ಯಾನ್ ಯಾವ ರೀತಿ ಇರುತ್ತೆ ಅಂದರೆ, ಇವಾಗ ಫಸ್ಟ್ ಬ್ಯಾಟಿಂಗ್ ಮಾಡಿದ್ರೆ ಬೌಲರ್ ಔಟ್ ಆಗ್ತಾರೆ. ಎಕ್ಸ್ಟ್ರಾ ಬ್ಯಾಟ್ಸ್ಮನ್ ಏನು ಮಾಡ್ತಾರೆ, ಇನ್ ಆಗ್ತಾರೆ. ಮತ್ತು ಬೌಲಿಂಗಲ್ಲಿ ಬಂದರೆ ಬ್ಯಾಟರ್ ಔಟ್ ಆಗ್ತಾರೆ, ಎಕ್ಸ್ಟ್ರಾ ಬೌಲರ್ ಇನ್ ಆಗ್ತಾರೆ. ಈಗ ಬೆಸ್ಟ್ ಆಪ್ಷನ್ ಏನಪ್ಪ ಅಂದರೆ ನುವಾನ್ ತುಷಾರ ಮತ್ತು ಜೇಕಬ್ ಬೆಥೆಲ್ ಇವರಿಬ್ಬರಲ್ಲಿ ಡೆತ್ ಓವರಲ್ಲಿ ನುವಾನ್ ತುಷಾರ ಅವ್ರನ್ನ ಬೌಲಿಂಗಿಗೆ ನಾವು ಡೆತ್ ಓವರಲ್ಲಿ ಇನ್ ಮಾಡ್ಕೋಬೋದು, ಮತ್ತು ಜೇಕಬ್ ಬೆಥೆಲ್ನ ಬ್ಯಾಟಿಂಗಲ್ಲಿ ಇನ್ ಮಾಡ್ಕೋಬೋದು, ಮತ್ತು ನುವಾನ್ ತುಷಾರ್ ಅವರು ಔಟ್ ಆಗ್ತಾರೆ. ಈ ರೀತಿ ಒಂದು ಆಪ್ಷನ್ ಕೂಡ ನಾವು ಇಲ್ಲಿ ಟ್ರೈ ಮಾಡ್ಬೋದು. ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ವಿಡಿಯೋನ ಶೇರ್ ಮಾಡಿ.